ಮನೆಗಳ ತೆರವಿಗೆ ವಿರೋಧಿಸಿ ರಸ್ತೆಗೆ ಅಡ್ಡ ಮಲಗಿ ಪ್ರತಿಭಟನೆ ನಡೀತಾ ಇರುವಂತಹ ಘಟನೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತೋರಣಗಲ್ ಬಳಿ ನಡೀತಾ ಇದೆ. ನಾಗಿರೆಡ್ಡಿ ಎನ್ನುವವರ ಜಾಗದಲ್ಲಿ 100ಕ್ಕೂ ಹೆಚ್ಚು ಮನೆ ನಿರ್ಮಾಣ ಆಗಿತ್ತು. ಆ ಮನೆಗಳನ್ನು ತೆರವು ಮಾಡಿಸುವಂತೆ ಕೋರ್ಟ್ ಮೊರೆ ಹೋಗಿದ್ದಂಥ ನಾಗಿರೆಡ್ಡಿ ಅನ್ನೋರು ಕಳೆದ 20 ವರ್ಷಗಳಿಂದ ಜಾಗಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೇಸ್ ನಡೀತಿತ್ತು. ನಾಗಿರೆಡ್ಡಿ ಪರ ತೀರ್ಪು ನೀಡಿ ಮನೆಗಳ ತೆರವಿಗೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಯಾವಾಗ ಆದೇಶ ಹೊರಬಿತ್ತೋ ಈಗ ರಸ್ತೆಯಲ್ಲಿ ಮಲಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಸ್ಥಳೀಯ ನಿವಾಸಿಗಳು. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮಲಗಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ. ಕೋರ್ಟ್ನಲ್ಲಿ ಆ ಮನೆಗಳನ್ನು ತೆರವು ಮಾಡಬೇಕು ಅಂತೇಳಿ ಆದೇಶ ಬಂದಂದ್ರೆ ನಾಗಿರೆಡ್ಡಿ ಪರವಾಗಿ ಆದೇಶ ಬಂದಂತ ಬೆನ್ನಲ್ಲೇ ಈಗ ಅಲ್ಲಿ ನೋಟಿಸ್ ಸಮೇತ ತೆರಳಿದ್ದಾರೆ. ಇದನ್ನು ವಿರೋಧಿಸಿ ಅಲ್ಲಿ ಸ್ಥಳೀಯ ನಿವಾಸಿಗಳು ರಸ್ತೆಯಲ್ಲಿ ಮಲಗಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ನ್ಯಾಯ ಬೇಕು ಅಂತ ಹೇಳಿ ಕುತ್ಕೊಂಡಿದ್ದಾರೆ. ಮನೆಗಳ ತೆರವಿಗೆ ವಿರೋಧಿಸಿ ರಸ್ತೆಗೆ ಅಡ್ಡ ಮಲಗಿ ಪ್ರತಿಭಟನೆ ನಡೀತಾ ಇರುವಂತಹ ಘಟನೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತೋರಣಗಲ್ ಬಳಿ ನಡೀತಾ ಇದೆ. ನಾಗಿರೆಡ್ಡಿ ಎನ್ನುವವರ ಜಾಗದಲ್ಲಿ 100ಕ್ಕೂ ಹೆಚ್ಚು ಮನೆ ನಿರ್ಮಾಣ ಆಗಿತ್ತು. ಆ ಮನೆಗಳನ್ನು ತೆರವು ಮಾಡಿಸುವಂತೆ ಕೋರ್ಟ್ ಮೊರೆ ಹೋಗಿದ್ದಂಥ ನಾಗಿರೆಡ್ಡಿ ಅನ್ನೋರು ಕಳೆದ 20 ವರ್ಷಗಳಿಂದ ಜಾಗಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕೇಸ್ ನಡೀತಿತ್ತು. ನಾಗಿರೆಡ್ಡಿ ಪರ ತೀರ್ಪು ನೀಡಿ ಮನೆಗಳ ತೆರವಿಗೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಯಾವಾಗ ಆದೇಶ ಹೊರಬಿತ್ತೋ ಈಗ ರಸ್ತೆಯಲ್ಲಿ ಮಲಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಸ್ಥಳೀಯ ನಿವಾಸಿಗಳು. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮಲಗಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತೇಳಿ. ಕೋರ್ಟ್ನಲ್ಲಿ ಆ ಮನೆಗಳನ್ನು ತೆರವು ಮಾಡಬೇಕು ಅಂತೇಳಿ ಆದೇಶ ಬಂದಂದ್ರೆ ನಾಗಿರೆಡ್ಡಿ ಪರವಾಗಿ ಆದೇಶ ಬಂದಂತ ಬೆನ್ನಲ್ಲೇ ಈಗ ಅಲ್ಲಿ ನೋಟಿಸ್ ಸಮೇತ ತೆರಳಿದ್ದಾರೆ. ಇದನ್ನು ವಿರೋಧಿಸಿ ಅಲ್ಲಿ ಸ್ಥಳೀಯ ನಿವಾಸಿಗಳು ರಸ್ತೆಯಲ್ಲಿ ಮಲಗಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ನ್ಯಾಯ ಬೇಕು ಅಂತ ಹೇಳಿ ಕುತ್ಕೊಂಡಿದ್ದಾರೆ. ಶಾಸಕ ಯತ್ನಾಳ್ಗೆ ಹೈಕಮಾಂಡ್ನಿಂದ ನೋಟಿಸ್ ಜಾರಿಯಾಗಿರುವಂಥ ಹಿನ್ನೆಲೆಯಲ್ಲಿ ನಾಳೆ ಶಿಸ್ತು ಸಮಿತಿ ಮುಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಜರಾಗ್ತಾರೆ ಅನ್ನೋ ಮಾಹಿತಿ. ಬೆಳಗ್ಗೆ ಅಂದರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಶಾಸಕ ಯತ್ನಾಳ್ ಹಾಜರಾಗಲಿದ್ದಾರೆ. ಶಿಸ್ತು ಸಮಿತಿ ಅಧ್ಯಕ್ಷ ಫಟಕ್ ಅವರ ಮುಂದೆ ಹಾಜರಾಗ್ತಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಒಂದು ಕಡೆ ರೆಬಲ್ಸ್ ಮೀಟಿಂಗ್ ಆಗ್ತಾ ಇದೆ, ಮತ್ತೊಂದು ಕಡೆ ಶಾಸಕ ಯತ್ನಾಳ್ಗೆ ಹೈಕಮಾಂಡ್ ಬಿಜೆಪಿ ಶಿಸ್ತು ಸಮಿತಿ ಕೇಂದ್ರ ಶಿಸ್ತು ಸಮಿತಿ ಕೊಟ್ಟಿರುವಂತಹ ನೋಟಿಸ್ಗೆ ಉತ್ತರವನ್ನು ಕೊಡೋದಕ್ಕೆ ನಾಳೆ ಬೆಳಗ್ಗೆ 11 ಗಂಟೆಗೆ ಶಿಸ್ತು ಸಮಿತಿ ಅಧ್ಯಕ್ಷರಾಗಿರುವಂತಹ ಪಾಠಕ್ ಅವರ ಮುಂದೆ ಹಾಜರಾಗ್ತಾರೆ. ಯತ್ನಾಳ್ ಅವರೊಂದು ಮಾತನ್ನು ಹೇಳ್ತಾರೆ ನಿನ್ನೆ ದೆಹಲಿಯಲ್ಲಿ, ನೋಟಿಸ್ ನನಗಿನ್ನೂ ಸಿಕ್ಕಿಲ್ಲ, 10 ದಿನ ಯಾಕೆ ಬೇಕು, ನಂಗೆ ಸಿಕ್ಕಿದ್ದು 2 ತಾಸು ನಾನು ಹೋಗ್ತೀನಿ ಅಂತ ಹೇಳಿದರು. ನನ್ನ ನೋಟಿಸ್ ಕೊಡಲಿ, ನಾನೇನಂತ ತೋರಿಸ್ತೀನಿ ಅಂತ ಹೇಳಿದರು. ಹಾಗಾಗಿ ನಾಳೆ ಬಹಳ ಕುತೂಹಲ ಕೇಳಿಸ್ತಾ ಇದೆ. ಶಿಸ್ತು ಕಮಿಟಿ ಮುಂದೆ ಹಾಜರಾಗಲಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ಬಾಂಬನ್ನು ಸಿಡಿಸ್ತಾರೆ ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಕೌಂಟ್ ಡೌನ್ ಶುರುವಾಗಿದೆ.
ಇದರಿಂದ ಬಿಜೆಪಿ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ನಟೇಶ್, ನಿನ್ನೆ ಹೇಳ್ತಾ ಇದ್ರು ಯತ್ನಾಳ್ ಅವರು, ನೀವೇ ಮಾತಾಡಿಸ್ತಾ ಇದ್ರು, ನೋಟಿಸ್ ಕೊಟ್ಟು 10 ದಿನ ಯಾಕೆ, 2 ತಾಸು ನಾನು ರೀಚ್ ಆಗ್ತೀನಿ ಅಲ್ಲಿ ಅಂತ. ಈಗ ನಾಳೆ ಬೆಳಗ್ಗೆ 11 ಗಂಟೆಗೆ ನಾನು ಹೋಗ್ತೀನಿ ಅಂತ ತಿಳಿಸಿದ್ದಾರೆ. 11 ಗಂಟೆಗೆ ಹಾಜರಾಗ್ತಿದ್ದಾರೆ. ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ ಸುದ್ದಿ ಸಿಗ್ಬೋದು, ಜೊತೆಗೆ ಯತ್ನಾಳ್ ಅವರು ಬಾಂಬ್ ಸಿಡಿಸ್ತಾರ ಅಥವಾ ಅವರನ್ನು ಸೈಲೆಂಟ್ ಮಾಡಿಸಿ ಕಳಿಸುವಂಥ ಕೆಲಸವನ್ನು ಹೈಕಮಾಂಡ್ ಮಾಡ್ತಾ, ಓವರಾಲ್ ಆಗಿ ಮಾಹಿತಿ ಕೊಡೋದಾದ್ರೆ? ನಾಗೇಂದ್ರ ಬಾಬು, ಖಂಡಿತ ಏನು ಯತ್ನಾಳ್ ಆ್ಯಂಡ್ ಟೀಮ್ ಏನಿದೆ ಇದು ದೆಹಲಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಅಂದುಕೊಂಡಿದ್ದಂಥದ್ದು ಇದು ಈ ಒಂದು ಟೀಮ್ನ ಏನು ಬಿ ಜೆ ಪಿಯ ಕೆಲವು ನಾಯಕರನ್ನು, ಅದರಲ್ಲೂ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರಿಗೆ ಟಕ್ಕರ್ ಕೊಡೋದಕ್ಕೆ ದೆಹಲಿಗೆ ಬಂದಿದ್ದೀವಿ ಅನ್ನುವಂತಹ ಭಾವನೆ ಇತ್ತು. ಆದರೆ ವಿಜಯೇಂದ್ರ ಅವರು ದೆಹಲಿಗೆ ಬಂದು ಹೋದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಇವರಿಗೆ ಶೋಕಾಸ್ ನೋಟಿಸ್ ಇಶ್ಯೂ ಆಗುತ್ತೆ. ಆ ನೋಟಿಸ್ ಬಂದಂತಹ ಸಂದರ್ಭದಲ್ಲೂ ಕೂಡ ನಿನ್ನೆಯಷ್ಟೇ ಮಾತನಾಡುವಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರು ಹೇಳಿದ್ದು, ನೋಟಿಸು ನನಗೆ ಬಂದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ರು. ಆದರೆ ಇದೀಗ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು, ಈಗಾಗಲೇ ನಾಳೆ 11 ಗಂಟೆಗೆ ಸರಿಯಾಗಿ ಶಿಸ್ತು ಸಮಿತಿ ಏನು ನೋಟಿಸ್ ಕೊಟ್ಟಿದೆ, ಆ ನೋಟಿಸ್ ವಿಚಾರವಾಗಿ ನಾಳೆ ದೆಹಲಿಯ ಏನು BJPಯ ಕೇಂದ್ರ ಕಚೇರಿಗೆ ಯತ್ನಾಳ್ ಅವರು ಭೇಟಿ ಕೊಡ್ತಾ ಇರ್ತಕ್ಕಂಥದ್ದು, ಅಲ್ಲಿ ಸಭೆಯನ್ನು ಕೂಡ ಅಟೆಂಡ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳೋದಾದರೆ ಯತ್ನಾಳ್ ಅವರ ಏನು ವಿಚಾರ ಏನಿದೆ, ಯತ್ನಾಳ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಹೈಕಮಾಂಡ್ ಸ್ಟ್ರಾಂಗೆಸ್ಟ್ ಫೀಡ್ಬ್ಯಾಕನ್ನು ಕೊಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಇದೀಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಕಳೆದ ಹಿಂದೆ 3-4 ಬಾರಿ ಇವರಿಗೆ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ರು. ಆ ನೋಟಿಸ್ಗಳ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಫೀಡ್ಬ್ಯಾಕನ್ನು ಈ ಕಡೆಯಿಂದ ಕೊಟ್ಟಿರಲಿಲ್ಲ. ಹಾಗಾಗಿ ನಾನು ನೇರವಾಗಿ ಇಂದು ಕೂಡ ಭೇಟಿ ಮಾಡಿ ಸಾಕಷ್ಟು ಚರ್ಚೆಗಳನ್ನು ಕೂಡ ರೆಬೆಲ್ ಟೀಮ್ ನಡೆಸ್ತಾ ಇದೆ. ಸದ್ಯಕ್ಕೆ ನಾನು ನೇರವಾಗಿ ವಿಜುವಲ್ಸನ್ನು ತೋರಿಸ್ತೀನಿ. ಕರ್ನಾಟಕ ಭವನದ ಒಂದು ರೂಮ್ನಲ್ಲಿ ಈಗ ಸಭೆಯನ್ನು ನಡೆಸಲಾಗ್ತಾ ಇದೆ. ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ಏನು ಯತ್ನಾಳ್ ಅವರು ಇರ್ಬೋದು, ಹಾಗೆಯೇ ರಮೇಶ್ ಜಾರಕಿಹೊಳಿ ಅವರು ಇರ್ಬೋದು, ಮತ್ತು ಸಂತೋಷ್ ಅವರು ಇರ್ಬೋದು, ಎಲ್ಲರೂ ಕೂಡ ಒಂದು ರೂಮ್ನಲ್ಲಿ ಸಭೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿರ್ತಕ್ಕಂಥದ್ದು. ಈಗಾಗಲೇ ನೋಟಿಸ್ ಇಶ್ಯೂಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅದರ ಜೊತೆಗೆ ಅಲ್ಲಿ ಚರ್ಚೆ ಆಗಿದೆಯಾ ಈ ನೋಟಿಸ್ ವಿಚಾರವಾಗಿ ಅಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ನಲ್ಲಿ? ಈಗ ಇವರ ಎಸ್ ನಾಗೇಂದ್ರ ಬಾಬು, ಖಂಡಿತ ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ನೆಪ ಮಾತ್ರಕ್ಕೆ ಯತ್ನಾಳ್ ಟೀಮ್ ಅವರು ಏನು ವರ್ಕ್ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಎನ್ನುವಂತಹ ಮಾತನ್ನು ಹೇಳಿದರೆ, ಆ ವರ್ಕ್ ವಿಚಾರವಾಗಿ ಚರ್ಚೆ ಆಗಿದ್ರೆ ಈ ಎಲ್ಲ ಉಳಿದೆಲ್ಲ ನಾಯಕರೆಲ್ಲ ಏನಕ್ಕೆ ದೆಹಲಿಗೆ ಬರ್ತಾರೆ ಎನ್ನುವಂತಹ ಪ್ರಶ್ನೆ ಎದುರಾಗುತ್ತೆ. ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥದ್ದು ನೋಟಿಸ್ ವಿಚಾರವಾಗಿ, ಅಂದರೆ ಮುಂದಿನ ನಡೆ ಹೇಗಿರಬೇಕು, ಅಂದರೆ ಈಗಾಗಲೇ BJPಯ ವರಿಷ್ಠರನ್ನು ಭೇಟಿ ಮಾಡೋದಕ್ಕೆ ಸಕಲ ತಯಾರಿಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಹೇಳಿದ್ರು, ನಾವು ಹೈಕಮಾಂಡ್ ಕರೆದಂತಹ ಸಂದರ್ಭದಲ್ಲಿ ಅವರನ್ನು ಭೇಟಿ ಆಗ್ತೇವೆ. ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು BJPಯಲ್ಲಿ ಆಗ್ತಾ ಇದೆ, ಅದು ಒಂದು ಟೀಮಿಂದ ಯಾವ ಬೆಳವಣಿಗೆಗಳಾಗ್ತಾ ಇದೆ, ಅದರಲ್ಲೂ ವಿಜೇಂದ್ರ ಅವರು ಏನ್ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ಚುನಾವಣಾ ಸಂದರ್ಭದಲ್ಲಿ ಅವರ ಹೊಂದಾಣಿಕೆ ಯಾವ ರೀತಿ ಇತ್ತು ಅನ್ನೋದರ ಎಲ್ಲ ಚಿತ್ರಣವನ್ನ ನಾವು ಹೈಕಮಾಂಡ್ ಮುಂದೆ ಇಡ್ತೀವಿ. ಈ ಹಿಂದೆ ನಮಗೆ ಆ ರೀತಿಯಾದಂತಹ ಅವಕಾಶಗಳು ಸಿಕ್ಕಿರಲಿಲ್ಲ, ಆದರೆ ಈಗ ಆ ರೀತಿಯಾದಂತಹ ಅವಕಾಶ ಸಿಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ. ಓಕೆ, ಥ್ಯಾಂಕ್ ಯು ನಟೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ದೆಹಲಿಯಲ್ಲಿ ಆಗ್ತಾ ಇದೆ. ಒಂದು